ಜಾನಿ ಜಾನಿ ಅಂದೆ ಹೆಸರಮ್ಮ ಯಾಕಂಗೆ ಕಿರುಚ್ತಿದ್ಯಾ? ಜೋರಾಗಿ ಮಾತಾಡ್ಬೇಡಿ ಜಾನಿ. ಕೆಳಗೆ CBI ಆಫೀಸರ್ ಬಂದಿದ್ದಾರೆ, ಹೋಗೆಲ್ಲಾದ್ರೂ ಬಚ್ಚಿಟ್ಕೊಳ್ಳಿ. ಅವ್ರು ಬಂದ್ರೆ ನಾನೇ ಬಚ್ಚಿಟ್ಕೋಬೇಕು? ನಾವೇನು ಕಳ್ಳ ಪೊಲೀಸ್ ಆಟ ಆಡ್ತಿದೀವ? ನಿಮ್ಮ ಹತ್ರ ದುಡ್ಡಿರೋ ವಿಷಯ ಪೇಪರಲ್ಲಿ ಬಂದಿರೋದನ್ನ ಓದಿ ನಿಮ್ಮ ಅರೆಸ್ಟ್ ಮಾಡಕ್ ಬಂದಿದ್ದಾರೆ. ಮಧು ನೆನ್ನೆನೆ ಹೇಳಿದ್ನಲ್ಲ ನನ್ನ ಹತ್ರ ಯಾವ ದುಡ್ಡು ಇಲ್ಲ ಅಂತ. ಮತ್ ಸ್ವಿಸ್ ಬ್ಯಾಂಕ್ ಅಲ್ಲಿ ನಿಮ್ಮ ಅಕೌಂಟ್ ಇದೆ ಅಂತ ಯಾಕೆ ಸುಳ್ಳು ಹೇಳಿದ್ರಿ? ಅದು ನಿನ್ನೆ ಗೌಡ್ರು ಎಲ್ರ ಮುಂದೆ ಮರ್ಯಾದೆ ಕಳೆದ್ರಲ್ಲ, ಸೇಡ್ ತಿರ್ಸ್ಕೊಳ್ಳೋಣ ಅಂತ ತಮಾಷೆ ಮಾಡೋಕೆ ಈಗ ಅಂದೆ. ನನಗೇನು ಗೊತ್ತಿತ್ತು ಅದು ಯೂಟ್ಯೂಬ್ ನೋಡ್ಕೊಂಬಂದು ನನ್ನ ಮೇಲೆ ಕೂತ್ಕೊಳ್ಳುತ್ತೆ ಅಂತ. ನೀವು ಮಾಡೋದೆಲ್ಲ ಇಂಥ ಕೆಲಸನೇ. ಸ್ವಿಸ್ ಬ್ಯಾಂಕ್ ಅಲ್ಲಿ ಇರೋದು ಬ್ಲ್ಯಾಕ್ ಮನಿ ಜಾನಿ, ಅದು ಇಲ್ಲೀಗಲ್. ಅದಕ್ಕೆ ನಿಮ್ ಚಿಕ್ಕಪ್ಪ ನಿನ್ನ ತವ್ರ ಮನೆಗೆ ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ಹೋಗ್ರ ಆಗಿ ಮುದ್ದೆ ತಿನ್ಕೊಂಡು ಬನ್ನಿ. ಮಧು ಪ್ಲೀಸ್ ನೀನೇ ನನ್ನ ಕಾಪಾಡು. ಜಿ ಜನಾರ್ದನ್ ಸಿಗೋ ತನಕ ನೀವು ಅವ್ರ ಕೈಗೆ ಸಿಗ್ಬಾರ್ದು. ಹೋಗೆಲ್ಲಾದ್ರೂ ಬಚ್ಚಿಟ್ಕೊಳ್ಳಿ ಜಾನಿ. ಜಾನಿ ಬಾತ್ರೂಮ್ ಡೋರಿಂದ ಎಸ್ಕೇಪ್ ಆಗಿ. ಗುಡ್ ಐಡಿಯಾ. ಸರ್ ನಾನು ಏನು ಹೇಳಕ್ ಹೊಟ್ಟಿದ್ದೀನಿ ಅಂದ್ರೆ ಜಾನಿ ಹೆಸರಲ್ಲಿ ಸ್ವಿಸ್ ಬ್ಯಾಂಕಲ್ಲಿ ಯಾವುದೋ ಅಕೌಂಟ್ ಇಲ್ಲ. ನಮಗ್ ಕೂಡ ಅದು ಗೊತ್ತಿರಲಿಲ್ಲ. ಆದರೆ ಅವರೇ ಊರು ತುಂಬ ಅದನ್ನು ಪ್ರಚಾರ ಮಾಡ್ಕೊಂಡು ಬರ್ತಿರೋದ್ರಿಂದ ನಾವು ವಿಚಾರಣೆ ಮಾಡೋಣ ಅಂತ ಬಂದ್ವಿ. ಜಾಸ್ತಿ ಏನಿಲ್ಲ, 2 ನಿಮಿಷ ಮಾತಾಡಿ ಕಳಿಸ್ಬಿಡ್ತೀನಿ, ಕರೀರಿ. ಸರ್ ನಾನು ನಿಜ ಹೇಳ್ತಾ ಇದ್ದೀನಿ, ಜಾನಿ ಅಕೌಂಟಲ್ಲಿ ದುಡ್ಡು ಇಲ್ಲ. ರೀ, ನಿಮಗೆ ಕನ್ನಡ ಅರ್ಥ ಆಗುತ್ತೆ ತಾನೇ? ಇದೆಯಲ್ವ ಅಂತ ಕೇಳೋದಕ್ಕೆ ನಾವೀಗ ಬಂದಿರೋದು. ದಯವಿಟ್ಟು ಅವ್ರನ್ನ ಕರೀರಿ. ಗೌಡ್ರೆ, ನಿಮಗೆ ಜಾನಿ ಬಗ್ಗೆ ಚೆನ್ನಾಗಿ ಗೊತ್ತಲ್ವಾ? ಅವ್ರ ಅಕೌಂಟಲ್ಲಿ ದುಡ್ಡಿಲ್ಲ ಅಂತ ಅವ್ರಿಗೆ ಹೇಳಿ. ಮಧುರವ್ರೆ, ನಾ ಹೇಳಿದ್ರೆ ಕೇವಳ ಅಂತವ್ರಲ್ಲ, ಶಾನೆ ಸ್ಟ್ರಿಕ್ಟ್ ಆಫೀಸರು ನೀ. ರೀ, ನೀವೀಗ ಅವ್ರನ್ನ ಕರಿತೀರೋ ಇಲ್ಲ ನಾನೇ ಮೇಲೆ ಹೋಗಿ ಸರ್ಚ್ ಮಾಡಬೇಕು? ಸರ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಜಾನಿ ಮನೇಲಿಲ್ಲ, ಆಚೆ ಹೋಗಿದ್ದಾರೆ. ಮಧುರವ್ರೆ, ನೀವ್ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ? ಅಣ್ಣಪ್ಪನವ್ರು ಮ್ಯಾಲ ರೂಮ್ ಇರೋದನ್ನ ನಾನೇ ನೋಡಿನಿ. ಮೇಡಮ್, ನೀವು ಹೇಳಿದಾಗೆ ಅವರು ಮನೇಲಿಲ್ಲ. ಅವರು ಬಂದ ಕೂಡಲೇ ನನಗೆ ಫೋನ್ ಮಾಡೋದಕ್ಕೆ ಹೇಳಿ. ತಗೊಳ್ಳಿ ನನ್ನ ವಿಸಿಟಿಂಗ್ ಕಾರ್ಡ್. ಅವ್ರೇನಾದರೂ ಫೋನ್ ಮಾಡಿಲ್ಲ ಅಂದರೆ ಈ ಟಿಂಕ್ರಿಂಗ್ ಪರಮೇಶ ಮತ್ತೆ ಎಂಟ್ರಿ ಕೊಡ್ತಾನೆ. ಮಧುರವ್ರೆ, ನೀವು ಯಾನು ಭಯ ಪಡಕ್ ಹೋಗ್ಬೇಡಿ, ನಾವು ನೀ ನಾನಿಲ್ಲಿದ್ದೀನಿ ಅಂತ ಎಂತ ಖತರ್ನಾಕ್ CBI ಆಫೀಸರ್ಗೂ ಕಂಡುಹಿಡಿಯೋಕ್ಕಾಗಲ್ಲ. ಇವ್ರು ಎಷ್ಟು ಸುಂದರವಾಗಿದ್ದಾರೆ. ಇವ್ರನ್ನ ಇಷ್ಟು ಹತ್ರದಿಂದ ನೋಡೋದೇ ಒಂದು ಭಾಗ್ಯ. ಕಟ್ಟೆಲ್ಲ ಖಾಲಿ ಖಾಲಿ ಅದೇ. ನಮ್ಮ ಬಾಬಣ್ಣಂಗೆ ಶೋಕೇಸ್ ಕುರ್ಸಿ ಅಂತ ಹೇಳ್ಬೇಕು. ಅದು ಶೋಕೇಸ್ ಅಲ್ಲ, ನೆಕ್ಲೆಸ್. ಹಿಡಿದ್ರೆ ಜಾಡ. ಚಂದನವ್ರೆ, ನೀವಾ? ನಿಮ್ಮಂತ ದೇಶದ್ರೋಹಿಗಳನ್ನ ಮಟ್ಟಲ್ಲಿ ಇರಬಾರ್ದು, ಹೋಗಿ ಇಲ್ಲಿಂದ. ಪುಟ್ಮಲ್ಲಿಯವರೇ, ನನ್ನ ಮಾತು ಕೇಳಿ. ನನ್ನ ಹತ್ರ ಯಾವ ದುಡ್ಡು ಇಲ್ಲ. ನಿಮ್ಮನ್ನು ಇಂಪ್ರೆಸ್ ಮಾಡೋಕ್ಕೆ ಅಂತ ಈ ರೀತಿ ಮಾಡಿಬಿಟ್ಟೆ. ಪುಟ್ಮಲ್ಲಿಯವರೇ, ಇವತ್ತು ಒಂದು ದಿವಸ ಇಲ್ಲಿ ಉಳ್ಕೊಳಕ್ಕೆ ಅವಕಾಶ ಕೊಡಿ, ನಾಳೆ ಬೆಳಿಗ್ಗೆ ಹೊರಟಾಗ್ತೀನಿ. ನೀವೇನಾದ್ರೂ ಇಲ್ಲಿ ಇರೋದು ನಮ್ಮ ಬಾಬಣ್ಣ ನೋಡಿದ್ರೆ ನರಸಿಂಹ ಅವತಾರ ತಾಳ್ಬಿಡ್ತಾರೆ. ಮೊದಲಿನಿಂದ ಜಾಗ ಖಾಲಿ ಮಾಡಿ. ಪುಟ್ಮಲ್ಲಿಯವರೇ, ನನ್ನ ಇಲ್ಲಿರಕ್ಕೆ ಬಿಡ್ಲಿಲ್ಲ ಅಂದ್ರೆ ನಿಮ್ಮ ಬಾಬಣ್ಣನ ಮೇಲೆ ಆಣೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ
ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?